ಕೊಡಿ ಲಾಸ್ಟ್ ಎಕ್ಸ್ ಸರ್. ಎಲ್ಲೋದಿಗೆ ಆಪ್ರೇಷನ್ ಮಾಡಿ ಅಂತಾರೆ. ಆಪ್ರೇಷನ್ ಗೊತ್ತಾಯ್ತಾ? ಮೂಳೆ ಕಟ್ಟಾಗಿ ಹೆಜ್ಜೆ ಸಹಿತ ಆಗಿ ಯಾವ ಗಾಡಿ ನಮ್ಮ ಬಿದ್ದಿದ್ದು? ಆಟೋನೇ ಸ್ಲಿಪ್ ಅಂದ್ರೆ ಬಂದ್ಬಿಡ್ತು. ಅಂದ್ರೆ ಬ್ರೇಕ್ ಹೊಡೆದ್ಮೇಲೆ ಲೆಫ್ಟ್ ಸೈಡ್ಗೆ ದಬಾಕೊಂಡ್ಬಿಡ್ತು. ನಾವು ಆಪರೇಷನ್ ಬೇಡ ಅಂತ ನೋಡಿ ಇಲ್ಲಿ ಕಾಣ್ತಾ ಇದ್ದಮ್ಮ, ಇಲ್ಲಿ ಮೇಲೆಲ್ಲ ಬಂದ್ಬಿಟ್ಟಿದೆ ನೋಡಿ ಮೂಳೆ. ಅದಕ್ಕೆ ಹೆಂಗಿದ್ರು ನೀವು ಮುಂಚೆ ಇದು ಮಾಡ್ಸಿದ್ವಲ್ಲ ಅಂದ್ಬಿಟ್ಟು ಮೂಳೆ ಬೇಡ ಇದು ಮಾಡೋದು ಆಸ್ಪತ್ರೆಯಲ್ಲಿ ಅಂದ್ಬಿಟ್ಟು ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ. ಸ್ವಲ್ಪ ಆದ್ರೆ ಚಿಸ್ಕೊಂಡು ಆಚೆ ಬಂದ್ಬಿಡೋದು. ಬನ್ನಿ ಇಲ್ಲಿ ಇಲ್ಲಿ ಬಿಟ್ಟಿದ್ದೀಗ ನೋಡಿದ್ರ ನೀವು? ಸ್ವಲ್ಪ ಮುಟ್ಟಿದ್ರು. ನೋಡಿದ್ರಮ್ಮ ಇಲ್ಲಿ ಬನ್ನಿ ಎಲ್ಲ ಆಡಿಸ್ಬೋದು. ಏನು ಆಡಿಸಿ ಅದೇ ಕೇಳಿ ಒಂದು ಮಾತು ಹೇಳ್ತೀನಿ ಫಸ್ಟ್ ಬಿಡಲಿ. ಆಡಿಸಿ ಮೇಲೆ ಬಂದ್ಬಿಡ್ತಾ ಇರೋದು. ನೀವು ಪೈಲ್ವಾನ್ ಅಂತ ಆಡಿಸ್ತಾ ಇದ್ದೀರಾ. ಒಂದು ಉಗ್ರು ನೋವು ಆಗ್ಬಿಟ್ರೆ ಮನುಷ್ಯ ತಡೆಯೋಕ್ಕಿಲ್ಲ. ಬಾ ನೈಲ್ ನನ್ಗೆ ಗೊತ್ತು. ಅದು ಆಡಿಸ್ತಾ ಇದ್ರೆ ಇನ್ನೂ ಮೇಲೆ ಬಂದ್ಬಿಡ್ತದೆ. ಯಾರು ಆಡಿಸ್ತಾರಾ? ಪೇನ್ ಇಲ್ಲ ಅಂದ್ಬಿಟ್ಟು ಒಂಚೂರು ಕೈ ಆಡಿಸ್ತಾರೆ ಅಷ್ಟೇ. ಇಲ್ಲ ಕೇಳಿ ಹೇಳ್ತೀನಿ. ಮೂಳೆ 3 ಪೀಸ್ ಆಗ್ಬಿಡ್ಲಿ ಕೈ ಆಡ್ತದೆ. ಇದು ಕೈ ಹಿಂಗೆ ಮಡಿಕೊಂಡಿದ್ದೀಗ ತಾರಸಿ ಆಗ್ಬಿಡ್ತಾರೆ. ಹೆಚ್ಚು ಸಾಲ ಯಾಕೆ ಕ್ಯಾಚ್ ಹಾಕಿ ಅಲ್ಲ. ನೀವು ಅದನ್ನ ನೀವು ಆಡಿಸ್ತಾ ಇದ್ರೆ ಮೇಲೆ ಬಂದ್ಬಿಡ್ತದೆ. ಸಲ ಬಿಡ ಆ ಶರ್ಟ್ ತೆಗೀರಿ ಸರ್ ಕೊಳಕ್ಕಂತ ಸಲ ಬಿಡಿದೆ. ಈಗ ನಮ್ಮ ಬ್ಯಾಂಡೇಜ್ ಅಡ್ಡ ದಿಡ್ಡಿ ಗಾಡಿಗೆ ಕೊಡಬಾರ್ದು. ಏನಿಲ್ಲ ಅವ್ರಿಗೂ ಮೂಮೆಂಟೇ ಮಾಡ್ಸಲ್ಲ. ಯಾಕಂದ್ರೆ ಜಲ್ದಿ ವಾಸ ಆಗ್ಬೇಕಂದ್ರೆ ಮನಿ ಕೊಡಿ ಸ್ಟ್ರೈಟ್ ಆಗಿ ಮನಿ ಕೊಡಿ. ಹಿಂಗೆ ಅಡ್ಡ ಮದಿ ಕಳಿ ಅಡ್ಡನ ಸರ್ ಸ್ಟ್ರೈಟ್ ಮನಿ ಸೈಡ್ ಬನ್ನಿ ಸೈಡ್ ಬನ್ನಿ. ಹಿಂಗೆ ಕೈ ಆಡ್ಸರ ಮೇಲೆ ಬಂದ್ಬಿಡ್ತದೆ. ಈಗ ನಾವು ಸೆಟ್ ಮಾಡಿ ಎಲ್ಲ ಬಿಡ್ತೀನಿ. ಕೈ ಕೂತ್ಕೊಡಿ. ಅದು ಹೆಂಗೈತೆ ಹಂಗೆ ಬನ್ನಿ ಸರ್ ಕೈ ಹಂಗೆ ಹೇಳ್ತಾನೆ ಕೈ ನಂಗೆ ಮುಟ್ಟಿ ಸರ್. ಈಗ ನೋಡಿದ್ರ ಸ್ವಾಮ ಐತಿ ಹೌದು ಆ ಕಡೆ ನೋಡಿ ಮುಟ್ಟಿ. ಈಗ ಈಗ ಅದು ನೀವು ಅವ್ರು ಏನ್ ಮಾಡ್ತಾರೆ ಏನು ಇಲ್ವಲ್ಲ ಆಡಿ 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 ಮೇಲೆ ಹೌದು ಗೊತ್ತಾ? ಯಾವುದು ಸ್ವಲ್ಪ ಇದು ಮಾಡಿ ಹಂಗೆ ಭುಜ ಸೆಲ್ಲ ಬಿಡಿರಿ. ಅಥವಾ ಹೊಟ್ಟೆ ಹಂಗೆ ಕೂತ್ಕೊಡಿ ಸರ್. ಒಳ್ಳೇದು ಮಾಡ್ತಾನೆ. ನೀವು 100 kg ಆದ್ರೆ ಏನಾಗ್ಬೋದು ನಾನು ಮಾಡ್ಕೊಡ್ತೀನಿ. ಟೈಮ್ ಕೊಡಿ ಗೊತ್ತಾಯ್ತಾ? 5 ಗಂಟೆ 1-2 ಗಂಟೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಕಳಿಸಿದ್ರೆ ಮಾಡಿ ಕಳಿಸ್ತೀನಿ ಅಮ್ಮ. ಯಾವಾಗ ಬಂದ್ರೆ ಬೆಳಿಗ್ಗೆ ಬರ್ಬೇಕು. ಹಂಗೆ ದೇವಳ ಬಾಸ ಬಿಡರಿ. ಏನು ಎದುರು ಬಿಡಿ ಬಿಡಿ ನಿಧಾನಕ್ಕೆ. ಶಾಬಾಷ್ ಬಿಡರಿ ಸರ್. ನೆಟ್ಟಿಗೆ ಕೂತ್ಕೊಳ್ಳಿ. ಸ್ಟ್ರೈಟ್ ಕೂತ್ಕೊಳ್ಳಿ. ನೆಟ್ಟಿಗೆ. ಎಲ್ಲಿ ಈಗ ಬೆಂಗಳೂರಲ್ಲಿ? ಬೊಮ್ಮನಹಳ್ಳಿ. ಯಾವ ಕಡೆ ಬರ್ತದವ? ಅಲ್ಲ ಸ್ವಲ್ಪ ಇವ್ರಿಗೆ ಗಾಡಿ ಗಿಡಿ ಏನು ಕೊಡ್ಬೇಡಿ ಅಮ್ಮ. ಬಹಳ ಹುಷಾರಾಗಿರ್ಲಿ. ಜಲ್ದಿ ವಾಸ ಆಗಿ ಬಂದ್ರೆ 1-2 ಸೀಟಿಗೆ ಅವರ ಗಾಡಿನ ಓಡಿಸ್ಕೊಂಡು ಬರ್ಬೋದು ಬೆಂಗಳೂರಿಂದ. ಏನು ಟೆನ್ಷನ್ ತಂದ್ಬಿಡಿ. ಸ್ವಲ್ಪ ಟೈಮ್ ಕೊಡಿ ರೆಡಿ ಆಗ್ಬಿಡ್ತಾರ. ಗಟ್ಟಿಯಾಗಿ ಕೂತ್ಕೊಳ್ಳಿ. ಅಲ್ಲೂ ಬೆಂಗಳೂರು ಮಳೆ ಆಯ್ತಾ ಫುಲ್ಲು? ಗಟ್ಟಿ ಕೂತ್ಕೊಳ್ಳಿ ಸ್ಟ್ರೈಟ್ ಆಗಿ. ಕೈ ನೋಡಿದ್ ಮಾಡಿ ತೊಳೆ ಮೇಲೆ ಅಷ್ಟೇ. ಶಾಬಾಷ್ ಗುಡ್. ಇಲ್ಲ ಸೆಟ್ ಆಗ್ತದೆ. ಅಲ್ಲಿ ಎಲ್ಲಿ ತೋರಿಸಿದ್ರು ಬೆಂಗಳೂರಲ್ಲಿ? ಇಲ್ಲ ತೋರಿಸಿಲ್ಲ ಅಲ್ಲಿ. ಬರೀ ಎಕ್ಸ್ರೇ ಮಾಡಿಸಿದ್ದು. ಎಲ್ಲಿ ಮಾಡಿಸಿದ್ರು? ಏನ್ ಹೇಳಿದ್ರು ಅವರು? ಮೈಸೂರಿಗೆ ಹೋಗಿ ಮಾಡಿಸ್ಕತೀವಿ ಅಂದ್ಬಿಟ್ಟು ಸೈನ್ ಮಾಡ್ಬಿಟ್ಟು ಅಲ್ಲಿ ಹೇಳಿದ್ರು ಆಪರೇಷನ್ಗೆ. ನಮ್ಗೆ ಆಪರೇಷನ್ ಬೇಡ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದೆ. ಸಿಲ್ಲ ಆಪರೇಷನ್ ನಮ್ಗೆ ಗೊತ್ತಿತ್ತಲ್ಲ ಅದಕ್ಕೆ ಬೇಡ. ನಿಮ್ಗೆ ಏನ ನಿಮ್ಗೆ ಕೈ ಇಲ್ವಾ? ಇದಲ್ವಾ ಹಿಂಗಾಗ್ಬಿಟ್ಟಿತ್ತು. ಹಿಂಗ್ ಮುರ್ದೋಗ್ಬಿಟ್ಟಿತ್ತು. ಅಲ್ಲೇನು ಗಾಯ ಆಗ್ಬಿಟ್ಟಿದೆ ಕಾಲ್ಗೆ? ಸ್ವಲ್ಪ ತರ್ಚ್ಕೊಂಡು ಹಿಂಗೆ ಎತ್ತಕೋಬಿಡ. ಅವ್ರು ಏನ್ ಹೇಳ್ತಾರ ಇದು ಮಾಡಿ ಜಲ್ದಿ ಸೆಟ್ ಆಗ್ಬೇಕಂದ್ರೆ ನಾನು ಹೆಂಗ್ ಹೇಳ್ತೀನಿ ಅಂತ ಹೇಳಿ ಸೆಟ್ ಆಗ್ಬಿಡ್ತದೆ. ಗಟ್ಟಿಯಾಗಿ ಕೂತ್ಕೊಳ್ಳಿ ಅಷ್ಟೇ. ನೋಡಿ ಹಿಂಗೆ ಬೇಕಂದ್ರೆ ಮಾಡಿ. ಹಿಂಗೆ ಮಾಡಿ ಹಿಂಗೆಲ್ಲ ಮಾಡಿ. ಹಿಂಗೆ ಎತ್ತೋದು ತಿರ್ಗಿಸೋದು ಇದೆಲ್ಲ ಮಾಡ್ಬೋದು. ನಾನು ಕೈ ಹಾಕ್ತೀನಲ್ಲ ಕೈ ಹಿಂಗೆ ಇರಲಿ. ಗಾಡಿ ಗಿಡಿ ಎಲ್ಲೋದ್ರೆ ಹಿಂಗೆ ಇರಲಿ. ಸ್ವಲ್ಪ ಸಲ ಶರ್ಟ್ ಕೊಡಿ ಸರ್. ಈ ಕೈ ಹಾಕಿ ಫಸ್ಟ್ ಕೊಡಿ ಸರ್. ಇದರ ಮೇಲೆ
ಈ ಕೈ. ಇದು ಊಟ ಮಾಡು. ನಾವು ಕೈ ಹಾಕಿ ಫಸ್ಟ್ ಈ ಹಾಕು ಫೀಲ್ ಆಯ್ತದ ಇಲ್ಲ, ಆಯ್ತಿಲ್ಲ ಅಷ್ಟೇ. ಆದ್ರೆ ಈ ಕೈನ ಹಾಕ್ಬೇಕಮ್ಮ, ಕೈ ಮೇಲೆ ಎತ್ಬಾರ್ದು. ಓಕೆ, ಓಕೆ. ತೆಗಿಯುವಾಗ ಈ ಕೈ ತೆಗ್ದು ಈ ತೆಗಿ. ಈ ಕೈಯಿಂದ ಹಾಕಿ ಹಾ, ಅದೆಲ್ಲ ಇದು ಮಾಡ್ಕೋಬೇಕು ಮೇಲೆ ಸ್ಟ್ರೈಟ್ ಆಗಿ. ಹಾ, ಎತ್ತು. ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಸ್ಟ್ರೈಟ್ ನೀರ್ ಆಗಿ. ಕುಡಿತೀಯಾ? ಕೈ ಹಂಗೆ ಇದು ಬೆಲ್ಟ್ ಹಾಕ್ಬಿಟ್ರೆ ಇಲ್ಲಿ ಭಾರ ಬಿಡ್ತದೆ. ಮೈ ಮೇಲೆ ಬಂದ್ಬಿಟ್ಟು. ಹಾ, ಬೆಲ್ಟ್ ಬೇಡ. ಹಾಕ್ಲೇಬಾರ್ದು. ಹ್ಮ್. ಬೆಲ್ಟ್ ಹಾಕೊಂಡಿದ್ರೆ ಇನ್ನು ಏನ್ ಮಾಡ್ತಾರೆ, ಬಿಡ್ತಾರಲ್ಲ ಮೇಲೆ ಬಂದ್ಬಿಡ್ತದೆ. ಇದು ಹುಷಾರಾಗಿ ಆಡಿಸಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬಿಡ್ಬಿಡಿದ್ರೆ ಈಗ ಮನೆಯಲ್ಲಿ ಬಿಡ್ತದೆ. ಓಡಾಡ್ದೆಲ್ಲ ಮಾಡಿದ್ರೆ ಹಿಂಗೆ ಹಾಕ್ಬಿಡಿ. ಹಾಕಿ ಬಿಡಿ ಎಲ್ಲ ಆಗಿದೆ. ಸ್ವಲ್ಪ ಮೊಟ್ಟೆ ಹೀಗೆ ಹಾಕಿ ಬಿಡು, ಅವ್ರು ನಿಂತ್ಕೊಳ್ಳಿ ಸ್ಟ್ರೈಟ್ ಆಗಿ. ನಿಂತ್ಕೊ. ಮೇಲೆ ಕೆರಳೆ ಬೇಕಿದ್ರೆ ನೀವೇ ಮಾಡ್ಬೋದು. ಇಷ್ಟು ಹಾಕು, ಇಷ್ಟು ಇಲ್ಲಿ ಹಿಂಗೆ ಹಾಕೊಂಡು ಬಿಡ್ಬಿಡಿ. ಕೈ ಕೆರಳೆ ಹಿಂಗಿಲ್ಲ ಎದೆ ಎತ್ತಿ. ಪೈಲ್ವಾನ್ ನಡೀತಾರೆ ಗೊತ್ತಾ? ಸ್ಟ್ರೈಟ್ ಆಗಿ ನಡೀರಿ. ದೇವ್ರು ಒಳ್ಳೇದು ಮಾಡ್ತಾನೆ. ಏನು ಹಾಕಿದ್ರು ನಿಮ್ಗೆ ಹೆಂಗಿತ್ತವ ಕೈ? ಏನೇನು ಏನಿಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ.